ಮೋಡಗಳನ್ನ ಸೀಳ್ಕೊಂಡು ಶ್ರೀಲಂಕಾ ಮೇಲೆ ಕಾಲಿಟ್ಟ ಕ್ಷಣದಿಂದ ನಮ್ಮನ್ನ ವೆಲ್ಕಮ್ ಮಾಡಿದ್ದು ಸಿಕ್ಕಾಬಟ್ಟೆ ಶೆಕೆ ಮತ್ತು ಸುಡೋ ಬಿಸಿಲು. ಮೈ ಸುಡು ಆ ವಾತಾವರಣದಲ್ಲಿ ನಮ್ಮ ಜರ್ನಿ ಶುರುವಾಗಿದ್ದು ಶ್ರೀಲಂಕಾದ ಮಧ್ಯ ಪ್ರಾಂತ್ಯದ ಅತ್ಯಂತ ಪ್ರಸಿದ್ಧ ತಾಣವಾಗಿರುವಂತಹ ಸಿಗಿರಿಯ ರಾಕ್ ಫೋರ್ಟ್ ಕಡೆಗೆ. ಸ್ಥಳೀಯರು ಇದನ್ನ ಸಿಂಹಗಿರಿ ಅಂತ ಕರೀತಾರೆ. ಸುಮಾರು 200 ಮೀಟರ್ ಅಥವಾ 660 ಅಡಿ ಎತ್ತರಕ್ಕೆ ಆಕಾಶನ ಮುಟ್ಟಿದಂತಿರುವಂತಹ ಈ ಏಕಶಿಲಾ ಬಂಡೆ ಲಕ್ಷಾಂತರ ವರ್ಷಗಳ ಹಿಂದೆ ನಂದಿ ಹೋದಂತಹ ವಾಲ್ಕೆನೋದಿಂದ ರೂಪುಗೊಂಡಂತಹ ಒಂದು ಅದ್ಭುತ. ಕಾಡಿನ ಮಧ್ಯೆ ಹಠಾತ್ತನೆ ಕಾಣಿಸ್ಕೊಳ್ಳುವಂತ ಈ ಬಂಡೆ ನೋಡಿದಾಗ ಇದನ್ನ ಹತ್ತೋದಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಬರುತ್ತೆ. ಕಲ್ಲಿನ ತುದಿಯಲ್ಲಿರುವಂತಹ ಕೋಟೆ ತಲುಪೋದಕ್ಕೆ ಬರೋಬ್ಬರಿ 1200ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನ ಹತ್ಬೇಕು. ಒಂದ್ ಕಡೆ ಸುಡೋ ಬಿಸಿಲು, ಇನ್ನೊಂದ್ ಕಡೆ ಹೈಟ್. ಜರ್ನಿ ಅಂತೂ ಅದ್ಭುತವಾಗಿರುತ್ತೆ. ಪ್ರತಿಯೊಂದು ಹೆಜ್ಜೆ ಕೂಡ ಸವಾಲಿನದ್ದು ಅನ್ಸತ್ತೆ. ಹೋಗ್ತಾ ಹೋಗ್ತಾ ಎದುರಾಗೋದು ಬಂಡೆಗಳ ಅಂಚಿಗೆ ಅಂಟಿಕೊಂಡಿರುವ ಕಬ್ಬಿಣದ ಕಿರಿದಾದ ಮೆಟ್ಲುಗಳು. ಒಂದ್ ಕಡೆ ಕಡಿದಾದ ಬಂಡೆ, ಇನ್ನೊಂದ್ ಕಡೆ 100 ಅಡಿ ಆಳದ ಪಾತಾಳ. ಗಾಳಿ ಬೀಸಿದಾಗ ಮೆಟ್ಟಿಲುಗಳು ಸ್ವಲ್ಪ ಅಲುಗಾಡಿದ್ರು ಸಾಕು, ಪ್ರಗತಿಗಂತೂ ಫುಲ್ ಭಯಾನಾಗೋಗ್ಬಿಟ್ಟಿತ್ತು. ಒಂದು ಕ್ಷಣ ರಿಟರ್ನ್ ಹೋಗೋಣ ಅಂತ ಅನ್ನಿಸ್ತು. ಆದ್ರೆ ಇಲ್ಲಿ ತನಕ ಬಂದಿರೋ ಎಫರ್ಟ್ ವೇಸ್ಟ್ ಆಗತ್ತೆ ಅಂತ ಮೋಟಿವೇಟ್ ಮಾಡ್ತಾ ಮಾಡ್ತಾ ಒಂದೊಂದೇ ಹೆಜ್ಜೆ ಮುಂದಕ್ಕಿಟ್ವಿ. ಸುಸ್ತು, ಬಿಸಿಲು, ಭಯ ಎಲ್ಲ ಕೂಡ ಮಾಯ ಆಗಿದ್ದು ತುದಿ ತಲುಪಿದಾಗ. ಮೇಲಿಂದ ನೋಡಿದ್ರೆ ಎಲ್ಲೆಲ್ಲೂ ಹಚ್ಚ ಹಸುರಿನ ಕಾಡು, ಸರೋವರಗಳು, 360 ಡಿಗ್ರಿ ಕೂಡ ಹರಡ್ಕೊಂಡಿರೋ ಶ್ರೀಲಂಕಾದ ಅದ್ಭುತ ಪ್ರಕೃತಿ. ಈ ಜಾಗ ಯಾಕೆ ಅಷ್ಟು ಫೇಮಸ್ ಅನ್ನೋದು ಅರ್ಥ ಆಗಿತ್ತು. ಆದ್ರೆ ಸಿಗಿರಿಯದ ಅದ್ಭುತ ಈ ದೃಶ್ಯ ಮಾತ್ರ ಅಲ್ಲ, ಇದರ ಹಿಂದಿರೋ ರೋಚಕ ಇತಿಹಾಸ. ಕ್ರಿಸ್ತಶಕ 477 ಸುಮಾರಿಗೆ ರಾಜ ಕಶ್ಯಪ ಅಧಿಕಾರಕ್ಕಾಗಿ ತನ್ನ ತಂದೆಯ ಕೊಲೆಯ ಆರೋಪ ಹೊತ್ತು ಸಹೋದರನ ದಾಳಿಯ ಭಯದಿಂದ ಈ ಬೃಹತ್ ಬಂಡೆಯ ಮೇಲೆ ತನ್ನ ರಾಜಧಾನಿಯನ್ನ ನಿರ್ಮಿಸ್ತಾನೆ. ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, 1500 ವರ್ಷಗಳ ಹಿಂದೆ ಈ ಬಂಡೆಯ ತುದಿಯಲ್ಲಿ ರಾಜಮನೆತನದ ಅರಮನೆ, ಉದ್ಯಾನವನಗಳು, ಈಜುಕೊಳಗಳು, ಇವರ ಹೈಡ್ರಾಲಿಕ್ ಇಂಜಿನಿಯರಿಂಗ್ ಎಷ್ಟು ಅಡ್ವಾನ್ಸ್ಡ್ ಆಗಿತ್ತಂದ್ರೆ ಗುರುತ್ವಾಕರ್ಷಣೆ ಅಂದ್ರೆ ಗ್ರಾವಿಟಿ ಬಳಸಿ ಕೆಲಸ ಮಾಡುವಂತಹ ಇವರ ಕಾರಂಜಿಗಳು ಇಂದಿಗೂ ಮಳೆಗಾಲದಲ್ಲಿ ನೀರನ್ನ ಚಿಮ್ತವೆ. ದಾರಿ ಮಧ್ಯೆ ಸಿಗುವಂತಹ ಪ್ರೆಸ್ಕೋ ಪೇಂಟಿಂಗ್ಸ್ ಸಿಗಿರಿಯಾದ ಇನ್ನೊಂದು ವಿಶೇಷತೆ. ಬಂಡೆಯ ಮೇಲೆ ಬಿಡಿಸಿರುವಂತಹ ಅಪ್ಸರೆಗಳ ಚಿತ್ರಗಳು ಸುಮಾರು 1500 ವರ್ಷಗಳಷ್ಟು ಹಳೆಯವು, ಆದ್ರೆ ಇಂದಿಗೂ ತಮ್ಮ ಮೂಲ ಬಣ್ಣನ ಕಳ್ಕೊಂಡಿಲ್ಲ. ಹಾಗೆ ಇಲ್ಲಿನ ಮಿರರ್ ವಾಲ್, ಇದು ವಿಶ್ವ ಪ್ರಸಿದ್ಧ. ಒಂದು ಕಾಲದಲ್ಲಿ ಈ ಕಲ್ಲಿನ ಗೋಡೆ ಎಷ್ಟು ಶೈನ್ ಆಗ್ತಿತ್ತಂದ್ರೆ ರಾಜ ತನ್ನ ಪ್ರತಿಬಿಂಬವನ್ನೇ ಆ ಕಲ್ಲಿನ ಗೋಡೆ ಮೇಲೆ ನೋಡ್ತಾ ಇದ್ನಂತೆ. ಅದಕ್ಕೆ ಇದನ್ನ ಮಿರರ್ ವಾಲ್ ಅಂತ ಕರೀತಾರೆ. ಇದಕ್ಕಿಂತಲೂ ಕುತೂಹಲಕಾರಿ ಇತಿಹಾಸ ಏನಂದ್ರೆ ರಾಮಾಯಣ ಕನೆಕ್ಷನ್. ಸ್ಥಳೀಯ ನಂಬಿಕೆಗಳು ಮತ್ತು ಪೌರಾಣಿಕ ಉಲ್ಲೇಖಗಳು ಇರೋ ಪ್ರಕಾರ ಈ ಸಿಗಿರಿಯ ಕೋಟೆ ರಾವಣನಿಗೆ ಸೇರಿತ್ತು. ಮಯದಾನವ ನಿರ್ಮಿಸಿದಂತಹ ಅಲಕಮಂದಾವ ಅರಮನೆನೆ ಈ ಸಿಗಿರಿಯ ರಾಕ್ ಫೋರ್ಟ್ ಅಂತಾರೆ. ಇಲ್ಲಿನ ರಹಸ್ಯ ಗುಹೆಗಳಲ್ಲೇ ಸೀತಾ ಮಾತೆಯನ್ನ ಇರಿಸಲಾಗಿತ್ತು ಅನ್ನೋ ಕಥೆನ ಸ್ಥಳೀಯರು ಇವತ್ತಿಗೂ ಹೇಳ್ತಾರೆ. ಈ ಐತಿಹಾಸಿಕ ತಾಣಕ್ಕೆ ಪೌರಾಣಿಕ ಕಥೆಗಳು ಒಂದೊಂದು ನಿಗೂಢ ಸ್ಪರ್ಶಗಳನ್ನ ಕೊಡ್ತವೆ. ಇತಿಹಾಸ, ವಾಸ್ತುಶಿಲ್ಪ, ಮಾನವನ ಬುದ್ಧಿವಂತಿಕೆಯ ಒಂದು ಅಪರೂಪದ ಸಂಗಮವೇ ಈ ಸಿಗಿರಿಯ ರಾಕ್ ಫೋರ್ಟ್. ಅದಕ್ಕೆ ಇದನ್ನ 1982ರಲ್ಲಿ ಯುನೆಸ್ಕೋದವರು ವಿಶ್ವ ಪಾರಂಪರಿಕ ಸ್ಥಾನ, ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಅನೌನ್ಸ್ ಮಾಡ್ತಾರೆ. ಇಷ್ಟು ವರ್ಷಗಳ ನಂತರ ಕೂಡ ಪ್ರಪಂಚದ 8ನೇ ಅದ್ಭುತ ಅಂತಾನೆ ಕರೆಯಲ್ಪಡುವಂತಹ ಸಿಗಿರಿಯ ರಾಕ್ ಫೋರ್ಟ್ ನ ಇಲ್ಲಿನ ಅವಶೇಷಗಳನ್ನ, ಜಲ ವ್ಯವಸ್ಥೆನ, ಚಿತ್ರಕಲೆಗಳನ್ನ ಕಾಪಾಡ್ಕೊಂಡು ಬಂದಿರೋದಕ್ಕೆ ಅಪ್ರಿಶಿಯೇಟ್ ಮಾಡಲೇಬೇಕು. ಒಟ್ನಲ್ಲಿ ಸಿಗಿರಿಯಾ ಅನ್ನೋದು ಒಂದು ಪ್ರವಾಸಿ ತಾಣ ಮಾತ್ರ ಅಲ್ಲ, ಇದು ಇತಿಹಾಸದ ಕತೆ ಹೇಳುವ ಬಂಡೆ. ರಾಜನ ಮಹತ್ವಾಕಾಂಕ್ಷೆ, ಪೌರಾಣಿಕ ಕಥೆಗಳು, ಅದ್ಭುತ ಎಂಜಿನಿಯರಿಂಗ್ ಮತ್ತು ರಾವಣನ ಕನೆಕ್ಷನ್ ಹಾಗೂ ನಮ್ಮ ಜೀವನದ ಒಂದು ರೋಮಾಂಚಕ ಸಾಹಸ ಎಲ್ಲವನ್ನ ಕೂಡ ಒಂದೇ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಈ ಬ್ಯೂಟಿಫುಲ್ ಮೂಮೆಂಟ್ ಗಳನ್ನ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಮಾಡಿ ನಮ್ಮ ಜರ್ನಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಶುರುವಾಗುತ್ತೆ. ಆ ಜಾಗ ಯಾವುದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ.